ಇವತ್ತು ತೋಮನ ಆ ಕೇರಳ ಪ್ರದೇಶ ನಿಜವಾಗ್ಲೂ ಇಡೀ ಜನರೇ ಮುಂಜಾನೆಯಲ್ಲೇ ಎದ್ದು ಕರ್ತಾವೇ, ದೇವರೇ, ಸೃಷ್ಟಿಕರ್ತನೇ, ನಮ್ಮನ್ನು ನಡೆಸುವ ದೇವರೇ ಎಂಬುದಾಗಿ ಮುಂಜಾನೆಯಲ್ಲೇ ದೇವರಿಗೆ ಬೊಬ್ಬೆ ಹಾಕುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸ್ತಿದೆ. ಅದಕ್ಕೆ ಇಡೀ ಕೇರಳ ದೇವರ ವಶವಾಗಿದೆ. ಅಲ್ಲಿಯ ಮಂತ್ರಿಮಂಡಲ ಸಮೇತ ದೇವರ ವಶವಾಗಿದೆ. ದೇವರನ್ನು ಆಳವಾಗಿ ತಿಳ್ಕೊಂಡಿದ್ದಾರೆ. ಯಾಕೆ? ತೋಮ ಇರುವಂಥ ದೇಶ. ಹಾಗೆ ಇನ್ನು ಆಂಧ್ರ ಪ್ರದೇಶ, ತಮಿಳುನಾಡು ನೋಡುವ ಇಡೀ ಎಲ್ಲರೂ ದೇವರನ್ನು ಲಕ್ಷ ಲಕ್ಷ ಗಟ್ಟಲೆ ಜನರು ದೇವರ ಸನ್ನಿಧಾನಕ್ಕೆ ಬಂದು ದೇವರನ್ನು ಆರಾಧಿಸ್ತಿದ್ದಾರೆ. ಯಾಕೆ? ಅಲ್ಲಿ ದೇವರು ಅದ್ಭುತವಾದಂಥ ಕಾರ್ಯವನ್ನು ಮಾಡಿದರು. ದೇವರು ಆ ಜಾಗಗಳನ್ನು ಇಷ್ಟಪಟ್ಟರು. ಅಲ್ಲಿ ಜನರು ಭಯಭಕ್ತಿಯಿಂದ ದೇವರನ್ನು ಸ್ವೀಕರಿಸಿದರು. ಅದಕ್ಕೆ ದೇವರು ಅಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿ ಅದ್ಭುತಗಳೊಂದಿಗೆ ಜನರು ಓಡೋಡಿ ದೇವರ ಸಾನ್ನಿಧ್ಯವನ್ನು ಪ್ರವೇಶಿಸಿದರು. ನಮ್ಮಲ್ಲಿ ನೋಡುವಾಗ ಅನೇಕರಿಗೆ ಅದ್ಭುತ ಆಗ್ತಾ ಇಲ್ಲ. ಅದ್ಭುತ ಮಾಡಬೇಕೆಂದು ದೇವರು ಬಯಸಿದ್ರು, ಅದ್ಭುತ ಮಾಡಿ ನಂಬಿಕೆ ಉತ್ಪತ್ತಿ ಆಗಲಿ ಎಂಬುದಾಗಿ ದೇವರು ಪ್ಲ್ಯಾನ್ ಮಾಡಿದ್ರು. ಬರೀ ಅದ್ಭುತವನ್ನು ನೋಡಿ ಜನರು ದೇವರ ಬಳಿಗೆ ಬರ್ತಾರೆ ಹೊರತು ನನ್ನ ಸೃಷ್ಟಿಕರ್ತ, ನನ್ನ ನಿರ್ಮಾಪಕ, ನನ್ನನ್ನು ಕಾಯುವವನು, ನಡೆಸುವವನು, ಪ್ರೀತಿಸುವವನು, ಸಾಕಿ ಸಲಹಿ ರಾತ್ರಿ ಹಗಲು ತೂಕಡಿಸಿ ನಿದ್ರಿಸದೆ ನನ್ನನ್ನು ಪ್ರತಿ ಸ್ಟೆಪ್ಪಲ್ಲೂ ಆಧರಿಸುವನು ದೇವರೇ ಎಂಬುದಾಗಿ ದೇವರ ವಿಷಯವನ್ನು ತಿಳ್ಕೊಂಡು ದೇವರನ್ನು ಗುಣದಾನ ಮಾಡಿ ದೇವರಿಗೋಸ್ಕರ ಜೀವಿಸುವವರು ಬಹಳ ಕಮ್ಮಿ ಜನ. ದೇವರಿಂದ ಉಪಕಾರ ಮಾಡಿ ಪಡ್ಕೊಂಡು ದೇವರನ್ನು ಹಗುರವಾಗಿ ಜೀವಿಸೋರೇ ಹೆಚ್ಚು. ಅದಕ್ಕೋಸ್ಕರ ಎಷ್ಟೋ ಜನ ಇನ್ನೂ ದೇವರನ್ನು ತಿಳ್ಕೊಂಡಿಲ್ಲ, ಕಂಡುಕೊಂಡಿಲ್ಲ, ದೇವರ ಸನ್ನಿಧಾನಕ್ಕೆ ಬರ್ತಾ ಇಲ್ಲ. ಈ ವಿಷಯದಲ್ಲಿ ನಾವು ಭಾಗ್ಯವಂತರೇ ಪ್ರಿಯರೇ. ದೇವರ ಸತ್ಯವನ್ನು ತಿಳ್ಕೊಳ್ಳುವಂಥ ಶಕ್ತಿ ದೇವರು ನಮಗೆ ಅನುಗ್ರಹಿಸಿದರು. ವಿಶ್ವಾದ್ಯಂತ ಇವತ್ತು ದೇವರನ್ನು ಘನಪಡಿಸ್ತಿದೆ. ಆತನ ವಿಶ್ವಾಸಗಳು, ಭಕ್ತರು, ದೇವಜನರು ಸಭೆಗಳಾಗಿ ದೇವರನ್ನು ಘನಪಡಿಸ್ತಿದೆ. ಆ ಒಂದು ಅಮೂಲ್ಯ ಭಾಗ್ಯ ನಮಗೂ ಸಭೆಯಾಗಿ ದೇವರು ಕೊಟ್ಟಿದ್ದಾರೆ. ಅಂದಿನ ಅನೇಕ ಜನರಿಗೆ ದೇವರು ಪ್ರತ್ಯಕ್ಷವಾದದ್ರಿಂದ ಅನೇಕರು ನಂಬಿದರೆ, ನಮಗೆ ದೇವರು ಪ್ರತ್ಯಕ್ಷವಾಗದಿದ್ರು ದೇವರ ವಾಕ್ಯಕ್ಕೆ ಭಯಪಟ್ಟುಕೊಂಡು ನಾವು ದೇವರನ್ನು ಆರಾಧಿಸ್ತಿದ್ದೇವೆ. ಇನ್ನು ಅನೇಕರಿಗೆ ಮಾತ್ರವಲ್ಲ, ನನಗೂ ದೇವರ ಪ್ರಸನ್ನತೆಯ ಒಂದು ಭಾಗ್ಯ ಅಥವಾ ಪ್ರಭಾವದ ಅಥವಾ ಆ ಮಹಾದರ್ಶನದ ಭಾಗ್ಯ ಸಿಕ್ಕಿದ್ರಿಂದ ನಾವು ದೇವರನ್ನು ಗಟ್ಟಿಯಾಗಿ ಹಿಂಬಾಲಿಸಿದೆವು. ಹಾಗೆ ನಮ್ಮ ಮಧ್ಯದಲ್ಲಿ ಅನೇಕ ಅದ್ಭುತಗಳು ಸೂಚಕಕಾರ್ಯಗಳಾದದ್ರಿಂದ ನಾವು ಇವತ್ತು ಗಟ್ಟಿಯಾಗಿ ದೇವರನ್ನು ಹಿಂಬಾಲಿಸಿದೆವು. ಯಾರೂ ನಮ್ಮನ್ನು ಒತ್ತಾಯ ಮಾಡಿಲ್ಲ, ಯಾರೂ ಬನ್ನಿ ಬನ್ನಿ ಎಂಬುದಾಗಿ ಕರೆದಿಲ್ಲ. ನಾನು ಎಷ್ಟೋ ಸಂದರ್ಭದಲ್ಲಿ ಇವರು ಯಾರೂ ನಿನ್ನನ್ನು ಸ್ವೀಕಾರ ಮಾಡಲ್ಲ, ಇವರು ಬರೀ ನಿನ್ನ ಉಪಕಾರಕ್ಕೆ ಅಷ್ಟೇ, ಇವರನ್ನು ನಾನೇನು ಮಾಡಲಿಕ್ಕಾಗಲ್ಲ ಅಂದಾಗ ಅವರವರೊಳಗೆ ದೇವರು ಒಂದೊಂದು ಏನೋ ಅವರ ತಪ್ಪಿಗೆ ಶಿಕ್ಷೆ ಕೊಟ್ಟಾದ್ರೂ ದೇವರ ಸನ್ನಿಧಿಗೆ ಓಡಿ ಬರುವಂಗೆ ಕಾರ್ಯ ಮಾಡಿದರು. ಹಾಗೆ ಒಂದು ಸಭೆಯಾಗಿ ಬೆಳೆಯಿತು. ಮನುಷ್ಯರಾದಂಥ ನಾವು ಹೇಳಿದರೆ ನಾವು ಓಡಿ ಬರೋರಲ್ಲ, ದೇವರೇ ಎಳ್ಕೊಂಡು ಬರುವಂಗೆ ಕಾರ್ಯ ಮಾಡ್ತಾ ಬಂದರು. ಹೀಗೆ ನಾವು ಇಂದು ನಿಂತಿರುವುದು ಬೇರೆಯವರ ಒತ್ತಾಯಕ್ಕಲ್ಲ, ದೈವ ಒತ್ತಾಯಕ್ಕೆ. ದೇವರು ನಮ್ಮನ್ನು ಕರೆದು ಸ್ಥಿರಪಡಿಸಿ ನಿಲ್ಲಿಸಿದ್ದಾರೆ. ಯಾಕಂದರೆ ದೇವರು ನಮ್ಮನ್ನು ಆಳವಾಗಿ ಪ್ರೀತಿಸಿದ್ದು ತನ್ನ ಜೀವವನ್ನು ಕೊಡುವ ಮಟ್ಟಿಗೆ ಏನು ಅಂತ ಸತ್ಯ ನಮಗೆ ಗೊತ್ತು ಮಾಡಿತ್ತು. ಅದು ಇವತ್ತು ನಮ್ಮನ್ನು ನಿಲ್ಲಿಸಿತ್ತು. ಹೀಗೆ ತೋಮ ಸಮೇತ ಸಾಕ್ಷಿ ಹೇಳ್ತಾನೆ, ನಾನು ನೋಡಿದೆ ಎಂಬುದಾಗಿ. ಹಾಗೆ ಯೇಸುವೇ ಸ್ವತಃ ಸಾಕ್ಷಿ ಹೇಳಿದ್ದಾರೆ, ಈ ದೇಹವನ್ನು ನೀವು ಈಗ ಕೆಡವಿತ್ತೀರಿ, ಮರಣದಂಡನೆ ಶಿಕ್ಷೆ ಆಗಲೇಬೇಕೆಂಬುದಾಗಿ ಅರಸರುಗಳು, ಪಿಲಾತ, ಹೆರೋದ, ಯಾಜಕನೆನ್ನುವಂಥ ಕಾಯೇಫ, ಸಾಧಾರಣ ಜನರು, ಸದ್ದುಕಾಯುವರು, ಯಹೂದಿಗಳು, ಫರಿಸಾಯರು, ಇಡೀ ಹಿರಿಸಭೆಯ ಎಲ್ಲ ನ್ಯಾಯಮೂರ್ತಿಗಳು ಯೇಸುಸ್ವಾಮಿಗೆ ಮರಣದಂಡನೆ ಆಗಲೇಬೇಕು ಎಂಬುದಾಗಿ ಹೇಳುವಾಗ ಯೇಸುಸ್ವಾಮಿ ಹೇಳಿದಂಥ ಮಾತು, ಈ ದೇಹವನ್ನು ನೀವು ಈಗ ಕೆಡವಿರಾದರೆ ನಾನು
ಈ ದೇವಾಲಯ ಎನ್ನುವಂಥ ಈ ದೇಹವನ್ನು 3 ದಿನಕ್ಕೆ ಕಟ್ಟಬಲ್ಲೆ. ಈ ದೇವಾಲಯವನ್ನು ನಾನು 3 ದಿನಕ್ಕೆ ಕಟ್ಟಬಲ್ಲೆ. ಇದು ದೇವರ ಆಲಯ. ಈ ಆಲಯವನ್ನು ಆ ಅಧಿಕಾರಿಗಳು ಮತದಿಂದ, ಅಧಿಕಾರದ ದರ್ಪದಿಂದ ಕೆಡವಿ ಹಾಕಿದರು. 3ನೇ ದಿನ ಎದ್ದು ಬರೋದ್ರ ಮೂಲಕ ಸ್ವಾಮಿ 3ನೇ ದಿನ ಎದ್ದು ಬರೋದ್ರ ಮೂಲಕ ತನ್ನ ದೇವಾಲಯವನ್ನು ಕಟ್ಟಿ ಅನೇಕರಿಗೆ ಪ್ರತ್ಯಕ್ಷನಾಗಿ ತನ್ನ ಮಹಿಮೆಯನ್ನು ತೋರ್ಪಡಿಸುವ ಮೂಲಕ ಪುನರುತ್ಥಾನವಾಗಿದ್ದೇನೆ ಎಂಬುದಾಗಿ ಸಾಕ್ಷಿ ಹೇಳಿದರು. ಸ್ವಾಮಿಯ ಸ್ವತಃ ಈ ದೇಹವನ್ನು ಕೆಡವಿದ್ರು, ನಾನು ಎದ್ದೇಳಬಲ್ಲೆ ಎಂಬುದಾಗಿ ಸಾಕ್ಷಿ ಹೇಳಿ ಎದ್ರು. ಹಾಗೆ ನೋಡಿ ನಂಬಿದ ತೋಮನ ಸಾಕ್ಷಿ ಪುನರುತ್ಥಾನದ ವಿಷಯದಲ್ಲಿ ಬಲವಾಗಿತ್ತು. ಅಪೋಸ್ತಲರ ಸಾಕ್ಷಿ ಬಲವಾಗಿತ್ತು. ಧರ್ಮಶಾಸ್ತ್ರನೇ ಸಾಕ್ಷಿ ಹೇಳಿದೆ ಸ್ವಾಮಿ ಎದ್ದದ್ದು ಹೌದು ಎಂಬುದಾಗಿ. ಹಾಗೆ ಪ್ರಕೃತಿ ಬರಿದಾಗಿರುವಂಥ ಸಮಾಧಿ, ದೇವದೂತರು, ಅವಿಶ್ವಾಸಗಳ ನಿರಾಕರಣೆಯಿಂದ ಎಲ್ಲಿ ನೋಡಿದ್ರು ಗುಜ್ಜು ಅವಿಶ್ವಾಸಗಳು. ಸ್ವಾಮಿ ಎದ್ದಿದ್ದಾರೆ ಅಂತೆ ಪುನರುತ್ಥಾನ ಆಗಿದೆ ಅಂತೆ ಎನ್ನುವಂಥ ರೀತಿಯಲ್ಲಿ ಮಾತಾಡುವಾಗ ಕೆಲವರು ನಿರಾಕರಣೆ ಮಾಡಿದ್ರು, ಕೆಲವರು ನಂಬಿದ್ರು. ಅವಿಶ್ವಾಸಗಳ ನಂಬಿಕೆ ಅಥವಾ ನಿರಾಕರಣೆಯಿಂದ ಸ್ವಾಮಿ ಎದ್ದಿದ್ದಾರೆ ಎಂಬುದಾಗಿ ಸಾಕ್ಷಿ ನುಡಿತು. ಹಾಗೆ ಮೂಢನಂಬಿಕೆಗಳ ಆಚಾರ ಪಾಚಾರದಿಂದ ಇವತ್ತು ಎಷ್ಟೋ ಜನರು ಮೂಢನಂಬಿಕೆಗಳ ಆಚಾರ ಪಾಚಾರಗಳನ್ನು ಮಾಡುತ್ತಾರೆ. ಅದಕ್ಕೆ ಸರ್ವಜ್ಞ ಬಸವಣ್ಣ, ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು, ಕವಿಗಳು ಆಚಾರ ಪಾಚಾರದಲ್ಲಿ ನಾನಿರುವವನಲ್ಲ, ನಿಜವಾಗಿ ಕ್ರಿಯೆಯಲ್ಲೇ ನಾನಿರುವವನು ಎಂಬುದಾಗಿ ಹೇಳಿದ್ದಾರೆ. ಸ್ವಾಮಿ ಕ್ರಿಯೆಯಲ್ಲಿ ನುಡಿದಂತೆ, ಬೋಧಿಸಿದಂತೆ ಮಾಡಿ ತೋರಿಸಿ ನಮ್ಮೆಲ್ಲರಿಗೂ ಇವತ್ತು ತನ್ನ ಆಲಯ ಎನ್ನುವಂಥ ದೇಹವನ್ನು ಅಥವಾ ದೇವಾಲಯದಲ್ಲಿ ಆ ಪವಿತ್ರ ದೇವಾಲಯವನ್ನು ನಾವು ಕಾಣದಿದ್ರೂ ನಂಬಿ ನಿರೀಕ್ಷಿಸಿ ಆರಾಧಿಸಿ ಕೊಂಡಾಡಿ ಮಹಿಮೆ ಪಡಿಸುವಂಥ, ಸಂತೋಷಪಡಿಸುವಂಥ ದಿನವಾಗಿ ಪಡೆದುಕೊಂಡೆವು ಈ ಪುನರುತ್ಥಾನದ ದಿನ. ಹಾಗೆ ಆತನನ್ನು ಹಾಡಿ ಹರಸಿ ಕೊಂಡಾಡಿ ಮಹಿಮೆ ಪಡಿಸುವಾಗ ಆ ಪುನರುತ್ಥಾನದ ಶಕ್ತಿಯೇ ನಮ್ಮೊಳಗೆ ಇಳಿದು ಬರುವಂಥ ಶಕ್ತಿಯಾಗಿದೆ. ಆರಾಧನೆಯಲ್ಲಿ ನಾವು ದೇವರನ್ನು ನಮ್ಮನ್ನು ನಾವು ಮರೆತು ಆರಾಧಿಸುವಾಗ ಪುನರುತ್ಥಾನದ ಶಕ್ತಿ ನಮ್ಮನ್ನು ಮುಟ್ಟಿತು, ಬೆಂಕಿಯಂತೆ ನಮ್ಮನ್ನು ದಹಿಸಿತು. ಪರಿಶುದ್ಧಾತ್ಮನು ನಮ್ಮನ್ನು ಅಭಿಷೇಕಿಸಿತು. ಸ್ವಾಮಿ ಹೇಳಿದ್ದಾರೆ, ಮೇಲಕ್ಕೆ ಆರೋಹಣ ಮಾಡುವಾಗ ತನ್ನ 2 ಕೈಗಳಿಂದ ಹರಸಿ ಮೇಲನ ಶಕ್ತಿಯನ್ನು ನಿಮಗೆ ಒದಗಿಸ್ತೇನೆ. ಆ ಶಕ್ತಿ, ಪುನರುತ್ಥಾನದ ಶಕ್ತಿ ಇಂದು ನಮ್ಮ ಮಧ್ಯದಲ್ಲಿ ಜೀವಂತವಾಗಿದೆ, ನಮ್ಮನ್ನು ಶಕ್ತಿಯಿಂದ ತುಂಬಿಸುವಂಥದ್ದಾಗಿದೆ. ನಾವು ಆ ಬೆಂಕಿಯ ಶಕ್ತಿಯನ್ನು ಅಥವಾ ದೇವಾಲಯ ಎನ್ನುವಂಥ ದೇವರನ್ನು ನಮ್ಮೊಳಗೆ ಸೇವಿಸಿಕೊಂಡು ಸಂತೋಷದಿಂದ ಪುನರುತ್ಥಾನದ ದಿನವನ್ನು ಗಣನೆಗೆ ತೆಗೆದುಕೊಂಡು ದೇವರನ್ನು ಘನಪಡಿಸ್ತಿದ್ದೇವೆ. ವರ್ಷವೂ ಈ ವಿಷಯದಲ್ಲಿ ದೇವರು ನಮಗೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಹಾಗಿರುವಾಗ ಸ್ವಾಮಿ ಎದ್ದದಕ್ಕೆ, ಪುನರುತ್ಥಾನ ಆದದಕ್ಕೆ ಅನೇಕ ಸಾಕ್ಷಿಗಳು ಲೋಕದಲ್ಲಿ, ಸತ್ಯವೇದದಲ್ಲಿ ಅಥವಾ ಸ್ವತಃ ಸ್ವಾಮಿಯೇ ಹೇಳಿರುವಾಗ ನಾವು ಪುನರುತ್ಥಾನದ ಶಕ್ತಿಯನ್ನು ಪ್ರತಿದಿನ ಅನುಭವಿಸಲೇಬೇಕು, ಅದನ್ನು ಇತರರಿಗೂ ಪ್ರಕಟಿಸಲೇಬೇಕು. ಪುನರುತ್ಥಾನ ಆದ ಮೇಲೆ ಯಾವ್ಯಾವ ಆಶೀರ್ವಾದ ಅಥವಾ ಪುನರುತ್ಥಾನ ಆದ ಮೇಲೆ ಆದಂಥ ಘಟನೆ ಅಥವಾ ಪರಿಣಾಮ ಅಥವಾ ಏನಾಯಿತು ಅನ್ನುವಂಥ ವಿಷಯವನ್ನು ನಾವೀಗ ಧ್ಯಾನಿಸೋಣ. ಮತ್ತಾಯ 28:6ನೇ ವಚನ ಹೇಳುತ್ತೆ, ಪುನರುತ್ಥಾನ ಆದ ಮೇಲೆ ಕ್ರಿಸ್ತನ ಉಪದೇಶ ದೃಢ ಸ್ಥಿರವಾಯಿತು ಎಲ್ಲರಿಗೂ. ಸ್ವಾಮಿ ಉಪದೇಶ ಮಾಡಿದಂಥ ಎಲ್ಲ ಅಂಶ ದೃಢವಾಗಿ ಸ್ಥಿರವಾಗಿ ಎಲ್ಲರಿಗೂ ಗೋಚರವಾಗುವ ರೀತಿಯಲ್ಲಿ ಆಯಿತು. ಇದು ಆಶೀರ್ವಾದ ಅಥವಾ ಪರಿಣಾಮ ಅಥವಾ ಏನಾಯಿತು ಅನ್ನೋದಕ್ಕೆ ಉತ್ತರ. 2ನೇದಾಗಿ ರೋಮ
3:24 ವಚನ ಹೇಳುತ್ತಿದೆ, ನೀತಿವಂತರು ಒಬ್ಬರೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ. ನೀತಿಯ ನಿರ್ಣಯಕ್ಕೆ ಬರೋದು ಯಾವುದರಿಂದ? ಕ್ರಿಸ್ತೇಸುವಿನ ಉಚಿತಾರ್ಥವಾದ ಕೃಪೆಯಿಂದ. ಹೌದು ಪ್ರಿಯರೇ, ಯೇಸು ಸ್ವಾಮಿ ಎದ್ದು ಬಂದದ್ರಿಂದ, ಪುನರುತ್ಥಾನವಾದದ್ರಿಂದ ದೇವ ಮಕ್ಕಳಿಗೆ ನೀತಿವಂತರೆನ್ನುವಂಥ ನಿರ್ಣಯ ಬಿರುದು ಬಂತು. ದೇವರು ಅದಕ್ಕೋಸ್ಕರ ಕ್ರಿಸ್ತೇಸುವನ್ನು ಎಬ್ಬಿಸಿದರು. ದೇವರು ಕ್ರಿಸ್ತನನ್ನು ಎಬ್ಬಿಸಿದಂಥ ಉದ್ದೇಶ ನಂಬಿದವರಿಗೆ, ದೇವ ಮಕ್ಕಳಿಗೆ, ವಿಶ್ವಾಸಿಗಳಿಗೆ ಅಥವಾ ನಂಬುವವರಿಗೆ ಅಥವಾ ಭಕ್ತರಿಗೆ